ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮ ಗದಗ ಜಿಲ್ಲೆಯಲ್ಲಿ ನಡೀತಾ ಇದೆ. ನಾನೀಗ ನಿಂತಿರುವಂತಹ ಜಾಗ ಏನಿದೆ, ಇದೊಂದು ಮುಖ್ಯ ರಸ್ತೆ, ಎರಡು ತಾಲೂಕುಗಳನ್ನ ಸಂಪರ್ಕ ಮಾಡುವಂತ ಪ್ರಮುಖ ರಸ್ತೆ. ರೋಣ ಮುಂಡರಗಿ ಸಂಪರ್ಕ ಮಾಡುವಂತ ಪ್ರಮುಖ ರಸ್ತೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಇವತ್ತು ನಮ್ಮೂರಲ್ಲಿ ನ್ಯೂಸ್ 18 ತಂಡ ಮಾಡ್ತಾ ಇದೆ. ಈ ರಸ್ತೆ ರೋಣದಿಂದ ಮುಂಡರಗಿ ಪಟ್ಟಣಕ್ಕೆ ಅಂದ್ರೆ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂತ ವೇಳೆ ಮಧ್ಯದಲ್ಲಿ ತಿಮ್ಮಾಪುರ ಅನ್ನುವಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ಒಂದು ಹಳ್ಳ ಹಾದು ಹೋಗುತ್ತೆ. ಹಳ್ಳಕ್ಕೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ಸುತ್ತಮುತ್ತಲಿರುವಂತ 4-5 ಹಳ್ಳಿಗಳ ಗ್ರಾಮಸ್ಥರ ಬೇಡಿಕೆ. ಕಳೆದ 80-100 ವರ್ಷಗಳಿಂದ ಈ ಒಂದು ಬೇಡಿಕೆ ನಿರಂತರವಾಗಿ ಇದಕ್ಕಾಗಿ ಹೋರಾಟಗಳು ಬ್ರಿಟಿಷರ ಕಾಲದಿಂದನೇ ನಡೀತಾ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಪ್ರಭುತ್ವ ಬಂದು ಸುಮಾರು 60-70 ವರ್ಷ ಆದ್ರೂ ಕೂಡ ಅವರ ಬೇಡಿಕೆ ಈಡೇರ್ತಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಅನ್ನೋದನ್ನ ಇಲ್ಲಿರುವಂತಹ 3-4 ಗ್ರಾಮಸ್ಥರುಗಳು ಬಂದ್ ಸೇರಿದ್ದಾರೆ. ಅವ್ರನ್ನ ಮಾತಾಡಿ ಅವರ ಸಮಸ್ಯೆಗಳೇನು, ಅವರ ಅಹವಾಲುಗಳೇನು ಅನ್ನೋದನ್ನ ಖುದ್ದು ನಾವು ಅವ್ರನ್ನೇ ಮಾತಾಡಿಸಿ ಈ ಒಂದು ವಿಚಾರವನ್ನ ರಾಜ್ಯದ ಅಥವಾ ಸರ್ಕಾರದ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡೋಣ. ಬ್ರಿಟಿಷ್ ಕಾಲದಿಂದ ಇದು ರಸ್ತೆ ಏನೈತಿ ಈಗ ಬಂದೈತಿ. 100 ವರ್ಷದಿಂದ ನಿರಂತರವಾಗಿ ಇದ ಪ್ರಕ್ರಿಯೆ ಐತಿ. ಬದುಕ್ತಿವ ಇಲ್ಲ ಮುಂದೆ ಹೋಗಿ ಬೇಲಿಗೆ ಹಿಡ್ಕೊಂಡ್ಬಂದು ಮೇಲೆ ಹತ್ತಿದ್ದ ಪರಿಸ್ಥಿತಿ ನಮ್ಗೆ MLA ಅವರಾಯ್ತು MP ಅವರಾಯ್ತು ಯಾರು ಕೂಡ ತಿಮ್ಮಾಪುರ ಗ್ರಾಮವನ್ನು ತಿರುಗಿ ನೋಡ್ತಾ ಇಲ್ಲ. ಮಳೆಗಾಲದಲ್ಲಿ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಈಗ ನಮ್ಮ ಜೊತೆಗೆ ಈ ಸುತ್ತಮುತ್ತಲಿರುವಂತಹ ಗ್ರಾಮಸ್ಥರಿದ್ದಾರೆ. ಇವರಿಗೆ ಈ ಹಳ್ಳಕ್ಕೆ, ನಾವೇನು ಹಳ್ಳದಲ್ಲಿ ನಿಂತಿದ್ದೀವಿ, ಈ ಹಳ್ಳಕ್ಕೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿಕೊಟ್ರೆ ರೋಣದಿಂದ ಮುಂಡರ್ಗಿ ಹೋಗೋದಕ್ಕೆ ಬಹಳ ಅನುಕೂಲ ಆಗ್ತಿತ್ತು. ಬರೋಬ್ಬರಿ 30 ಕಿಲೋಮೀಟರ್ ಡಿಫರೆನ್ಸ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ತಿಮ್ಮಾಪುರ ಮತ್ತೆ ಹರ್ಲಾಪುರ ಭಾಗದ ಗ್ರಾಮಸ್ಥರ ಮಾತು. ಅವ್ರನ್ನ ಮಾತಾಡ್ಸೋಣ. ಸರ್, ಈ ಹಳ್ಳಕ್ಕೊಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಬಹಳ ವರ್ಷದಿಂದ ಹೋರಾಡ್ತಾ ಇದ್ರಿ, ಇದುವರೆಗೂ ಕೂಡ ಆಗ್ತಾ ಇಲ್ಲ. ಇಲ್ಲ ಸರ್, ಏನಪ್ಪಾ ಅಂದ್ರೆ ಇದು ಶತಮಾನಗಳಿಂದ ಬಂದಂತ ರಸ್ತೆ ಸರ್. ಇದು ಈಗಾಗಲೇ ನಮ್ಮ ತಂದೆಯರ ಕಾಲದಿಂದನೂ ಸರ್, ಈಗ 70-80 ವರ್ಷ ನಮ್ಮ ತಂದೆಯರಿಗೆ ಇರ್ಬೇಕು. ಅದ್ರ ಪ್ರಕಾರ ನಾವು ಈಗ 46 ವರ್ಷ ನಂಗೆ ಸರ್. ಅಲ್ಲಿಂದ ಇಲ್ಲಿ ಮಟ್ಟ ನೋಡ್ತೀನಿ ಸರ್, ಯಾವುದೇ ಅಧಿಕಾರಿಗಳಾಗ್ಲಿ MLAಗಳಾಗ್ಲಿ ಯಾರು ಈ ಕಡೆ ತಲೆ ಹಾಕಿಲ್ಲ. ಆಮೇಲೆ ಇದು ರೋಣ ಕ್ಷೇತ್ರಕ್ಕೆ ಬರ್ಸರ. ಆಮೇಲೆ ಇದು ಏನಾಗುತ್ತಪ್ಪ ಅಂದ್ರೆ ಲೋಕಸಭಾ ಹಾವೇರಿಗೆ ಬರ್ಸರ. ಇದು ಬಹಳ ಡಿಸ್ಟೆನ್ಸ್. ಹಾವೇರಿಯಲ್ಲಿ ನಾವು ತಿಮ್ಮಾಪುರ ಇಲ್ಲಿ ಸರ್. ಇಂತ ಪರಿಸ್ಥಿತಿಯಾಗಿ ಇದನ್ನ ಯಾರು ಈ ಕಡೆ ದೇಖರೇಖೆ ಮಾಡಲ್ಲ ಸರ್. ವಿಧಾನಸಭಾ ಕ್ಷೇತ್ರ ಬರೋದು ರೋಣ ಸರ್, ತಾಲೂಕ್ ಬರೋದು ಗದಗ್ ಸರ್. ನಾವು ಅರದ್ ಹಂಚೋಗ್ಯಾರ ಸರ್. ನಮ್ಮನ್ನ ಯಾರು ನಾವು ಗದಗಿಗೆ ಹೋಗಿ ಕೇಳಕ್ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ, ನೀವು ರೋಣಕ್ಕೆ ಹೋಗಿ ಕೇಳ್ರಿ ಅಂತಾರೆ. ರೋಣದಲ್ಲಿ ಕೇಳಿದ್ರೆ ನಮ್ದು ದೊಡ್ಡ ಕ್ಷೇತ್ರಪ್ಪ, 4 ತಾಲೂಕು ನನಗೆ ಹಾಕ್ಯಾರ ನಾನು ರೋಡ್ ಕ್ಷೇತ್ರಕ್ಕೆ. ನಾ ಯಾರಿಗಂತ ಅನುದಾನ ಕೊಳ್ಳಿ 4 ತಾಲೂಕು ಸೇರಿ ಒಂದು ಕ್ಷೇತ್ರ ಮಾಡ್ಯಾರ ಸರ್. ಗದಗ ಜಿಲ್ಲೆಯಲ್ಲಿ ಅದು ಹೈಯೆಸ್ಟ್ ದೊಡ್ಡ ಕ್ಷೇತ್ರ ಇದು. ಹಂಗಾಗಿ ಒಂದು ಪುಡಿಗಾಸ ದುಡ್ಡನ್ನು ಇದು ನಮ್ಮ ಗ್ರಾಮಕ್ಕೆ ಬರಲ್ಲ ಸರ್. ನಮ್ಮ ಗ್ರಾಮ ಅಂದ್ರೆ ಟೋಟಲ್ ಕ್ಷೇತ್ರಕ್ಕೆ ಬರಲ್ಲ. ಯಾಕಂದ್ರೆ ಶಾಸಕರ ಬದ್ಧ ಅನುದಾನ ಏನ್ ಸರ್, ಇವಾಗ 50 ಕೋಟಿ 100 ಕೋಟಿ ಕೊಡ್ತಾರೆ ಸರ್. ಅದು ಎಲ್ಲಿ ಸಾಲ ಸರ್? ಇಷ್ಟು 4 ತಾಲೂಕು ಸೇರಿ ಒಂದು ಹಳ್ಳಿ ಇದು ಕ್ಷೇತ್ರ ಮಾಡಿದಾರೆ, ಅಷ್ಟು ಬರಲ್ಲ ಸರ್. ಇದು ಇಂತ ಘೋರ ಅನ್ಯಾಯ ಸರ್ಕಾರ ಮಾಡೈತಿಲ್ಲ. ಇದು ಹೋಗ್ಬೇಕು ಸರ್. ಯಾಕಂದ್ರೆ ಈ ಕ್ಷೇತ್ರ ಮರು ವಿಂಗಡಣೆ ಆಗಿ ಸಣ್ಣ ಕ್ಷೇತ್ರ ಆದ್ರೆ ನಾವು ಹೋಗಿ ಕೇಳಿ ಏನಾರ ಅನುದಾನ ಪಡಿಬಹುದು ಸರ್. ಹೆಂಗೆ ಒಂದು ಸೇತುವೆ ನಿರ್ಮಾಣ ಹ್ಞೂನ್ರಿ, ನಮ್ಗೆ ಭಾಳ ತೊಂದರೆ ಆಗೈತೆ. ಅದು ಈಗ ಸೇತುವೆ ನಿರ್ಮಾಣ ಆದ್ರ ನಮ್ಗೆ ಭಾಳ ಅನುಕೂಲ ಆಗತ್ರಿ. ಯಾರ ಹೆಣ್ಮಕ್ಳಾಗ್ಲಿ ಹುಡ್ರಾಗ್ಲಿ ನಾವು ಹೊಲಕ್ಕೆ ಹೋಗಿ ಅಲ್ಲೇ ನಿಂತು ಸವತಿ ಮಠ ಕುಂತು ಅವಾಗ ಊರಕ್ ಹೋಗ್ಬೇಕ್ರಿ. ನಾವು ಮಳೆ ಬಂದ್ರಿ. ಹ್ಞೂನ್ರಿ, ಹೊಲಕ್ಕೆ ಹೋದವ್ರು ಅಲ್ಲೇ ರೀ. ನೀರು ಇಳಿದ್ಮೇಲೆ ಅದು 2 ದಿನ ಆದ್ರೂ ಆಯ್ತು, ಅಲ್ಲೇ ಇರೋದ್ರಿ. ಇದು ಗದಗ ಜಿಲ್ಲಾ ಗದಗ ತಾಲೂಕು ಕಟ್ಟಕಡೆಹಳ್ಳಿ, ಎರೆಹಂಚಿನಾಳು, ಹರ್ಲಾಪುರ, ಕೋಟುಂಚಿಗಿ ಮತ್ತ ತಿಮ್ಮಾಪುರ ಜಮೀನು 4-5 ಊರಿನ ಜಮೀನುಗಳು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು 10-20 ಎಕರೆ ಒಬ್ಬೊಬ್ಬ ರೈತನು ಅದಾವ್ರಿ. ಆನಂತರ ಫಲವತ್ತಾದ ಭೂಮಿ ಇರೋದ ಈ ಭಾಗದಾಗ.
ಈ ಭಾಗಕ್ಕೆ ಮುಖ್ಯ ರಸ್ತೆ ಅಂದ್ರ ಈ ಕೋಟುಂಚಿ ರಸ್ತೆ. ಈ ಕೋಟುಂಚಿ ರಸ್ತೆ ರೋಡ್ಲಿದ್ದ ಒಂದು 50 ಕಿಲೋಮೀಟರ್ ನಾವು ಮುಂಡ್ರಿಗೆ ಮುಟ್ಟಬೇಕಪ್ಪ, 50 ಕಿಲೋಮೀಟರ್ ಸೇವ್ ಮಾಡಿದಾಗತ್ತ. ಸರ್ಕಾರಗಳು ಬರ್ತಾವು. ಈ ರಸ್ತೆ ಇದ್ರೆ ಎಷ್ಟು ಕಿಲೋಮೀಟರ್? ಒಂದು 15-20 ಕಿಲೋಮೀಟರ್. ಒಂದು 15-20 ಕಿಲೋಮೀಟರ್ನಾಗ ನಾವು ಮುಂಡ್ರಿಗೆ ಮುಟ್ಕೊಂಡ್ಬಿಡ್ಬಹುದು. ಈಗ ಹೆಂಗ್ ಹೋಗ್ತೀರಿ? ಈಗ ಗದಗ ಮ್ಯಾಗ ಬರ್ಬೇಕು. ರೋಡ್ಲಿದ್ದ ಗದಗ ಬಂದು ಸಿಟಿಗೆ ಬಂದು ಸಿಟಿಲಿದ್ದ ಮುಂಡ್ರಿಗೆ ಹೋಗ್ಬೇಕು. ಹಿಂಗ್ ಹೋಗ್ಬೇಕು. 50-60 ಕಿಲೋಮೀಟರ್ ಲಾಸ್ ಆಗತ್ರಿ. ಇಲ್ಲಿ ಒಳಗೆ ಈ ರಸ್ತೆ ನಿರ್ಮಾಣ ಮಾಡೋದ್ರಿಂದ ನಾವು 10-20 ಕಿಲೋಮೀಟರ್ ಒಳಗೆ ಮುಂಡ್ರಿಗೆ ಮುಟ್ಕೊಂಡ್ಬಿಡ್ಬೋದು. ಬೆಂಗಳೂರು ಈಸಿಯಾಗಿ ಮುಟ್ಬಹುದು. ಫಲವತ್ತಾದ ಭೂಮಿ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ಮೆಣಸಿನಕಾಯಿ, ಈರುಳ್ಳಿ, ಮೆಕ್ಕೆಜೋಳ, ಜೋಳ, ಗೋಧಿ, ಕುಸಿಬಿ, ಸೂರ್ಯಕಾಂತಿ ಇವನ್ನೆಲ್ಲ ಬೆಳಿತಾರ. ಇವನ್ನೆಲ್ಲ ಬಿತ್ತಬೇಕಾದ್ರೆ ಮಳೆ ಆತಪ್ಪ ಅಂದ್ರ ಈ ಹಳ್ಳ ಹರಿತಿ ಅಂದ್ರ ಕಟ್. ಈಗ ಎಲ್ಲಿದ್ದವ ಎರೆಂಚ ಹಳ್ಳಿದ್ದ ಕೋಟುಂಚಿಗೆ ಬಂದು ಕೋಟುಂಚಿಲಿದ್ದ ಈ ಕಡೆ ಬಂದು ಬಿತ್ತಿದಂತ ಉದಾಹರಣೆಗಳು ಇದೇ ವರ್ಷ ಅದಾವ್ರಿ. ಆನಂತರ ಪೀಕ್ ತಗೊಂಡು ಹೋಗ್ಬೇಕಾದ್ರೆ ಕಟಾವ್ ಮಷಿನ್ ಇಲ್ಲಿ ಬರಂಗಿಲ್ಲ. ಯಾವುದೇ ಪೀಕ್ ತಗೊಂಡು ಹೋಗ್ಬೇಕಂದ್ರೂ ರೈತರಿಗೆ ಸಂಕಷ್ಟ ಐತಿ. ದಯಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು, ಗದಗ ತಾಲೂಕಿನವರು ಅದಾರ, ಗದಗ ಜಿಲ್ಲೆಯವರು ಅದಾರ, ಮತ್ತು ನಮ್ಮ ಕ್ಷೇತ್ರದ ಜಿ.ಎಸ್. ಪಾಟೀಲ್ ಸಾಹೇಬರು ಇದನ್ನ ಸರ್ಕಾರಗಳು ಬರ್ತಾವು, ಸರ್ಕಾರಗಳು ಹೋಗ್ತಾವು. ಈ ಯೋಜನೆ ಮಾತ್ರ ಈಗ 40-50 ವರ್ಷ, ಒಂದು 100 ವರ್ಷದಿಂದನ ಇದು ಹಂಗ ನಿರಂತರವಾಗಿ ಇದ ಪ್ರಕ್ರಿಯೆ ಐತಿ. ಬ್ರಿಟಿಷ್ ಕಾಲದಾಗಿಂದನ ಇದು ರಸ್ತೆ ಏನೈತಿ ಈಗ ಬಂದೈತಿ. ಆಮೇಲೆ ನಮ್ಗೆ ಯಾವುದೋ ಒಂದು ಈ ರಸ್ತೆ ಬಗ್ಗೆ ಮನವಿ ಸಲ್ಸಕ್ ಹೋದ್ರ MP ಸಿಗಲ್ಲ, ಆಮೇಲೆ ಇವತ್ತು MLA ಸಿಗಲ್ಲ. MLA ಬರುತ್ತೆ ಅಂದೈತಿ ಅಭಿವೃದ್ಧಿ ಕೆಲಸ ಅಂತೂ ಕುಂಠಿತ, ಬಹಳ ಕುಂಠಿತ ಆಗ್ಯಾವು. ಆಮೇಲೆ ಅವ್ರು ಏನಾಗತ್ತಂದ್ರ ಈಗ ಒಂದೇಳೆ ಮಾಲ್ ತರಕಾಗ್ಲಿ ಹೋಗ್ಬೇಕಾದ್ರ ಹಾಳು ಬಂತಂದ್ರ ನಾವು ಅಲ್ಲೇ ವಸ್ತಿಗೆ ಬಿದ್ದು ಮುಂಜಾನೆ ಎದ್ದು ಬಂದಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಗ್ಯಾವ್ರಿ. ಆಲ್ರೆಡಿ ಮಕ್ಕಂಡು ಈಗ ತಂಡ ನಡಿಕಂತ ಬಿದ್ಕೊಂಡು ಬಂದಿವಿ. ಅಲ್ಲಿ ಮನೆ ಕುಟುಂಬದವ್ರ ಸಹಿತ ಆಗ ನಾವು ಒಬ್ಬರು ಅಲ್ಲಿ ಹಳ್ಳದ ದಂಡೆಗಿರೋದ್ರಿಂದ ಅವ್ರ ಒಂದು ಹಳ್ಳದ ದಂಡೆಗ ನಮ್ಮ ಕಾಯ್ಕಂತ ಅವರು ಇವತ್ತು ಅಲ್ಲಿ ಆ ಜಗದಲ್ಲಿ ಕಾಯ್ಕಂತ ಅದಾರ. ಆದ್ರೆ ಅವ್ರು ಏನೈತೆ ಅಂದ್ರ ಈಗ ನಾವ್ ಈ ಕಡೆ ಹಳದ, ಈ ಕಡೆ ಹಳದ, ಆ ಕಡೆ ಅವ್ರು ನಮ್ಗೆ ಊಟಕ್ಕೆ ಬುತ್ತಿ ತಂದಿರ್ತಾರ. ಬುತ್ತಿ ಊಟನ ಹೆಂಗ ನಾವು ಒಂದು ಸಂಗ್ರಹಣೆ ಮಾಡೋದು, ಊಟದ ಹೆಂಗ್ ಸಂಗ್ರಹಣೆ ಮಾಡ್ಬೇಕು, ಅದ್ರ ಸಮಸ್ಯೆ. ಊಟದ್ದು ಕೊಡ್ಬೇಕ ಅವ್ರಿಗೆ. ಬೈಕ್ ಬಿಟ್ರೆ ಬೇರೆ ಯಾವ ಗಾಡಿನೂ ಹತ್ತಾಗಲ್ಲ. ಆಮೇಲೆ ಆ ಕಡೆ ರಸ್ತೆ ಇಲ್ಲ ಸರ್. ರಸ್ತೆ ಐತಿ ಅಂದ್ರೂ ಸರ್ ಅದು ಹೆಂಗಂದ್ರ ಕುದ್ದು ಬಿದ್ದು ಹೇಳುತ್ತಾ ಗುಂಡಿ ಎಲ್ಲಿ ಬೇಕಾದ್ರೆ ರಸ್ತೆ ಗುಂಡಿ. ಆಮೇಲೆ ಸರಿಯಾಗಿ ರಸ್ತೆ ಇಲ್ಲ. ಎಷ್ಟಂದ್ರ ಬರೋಬ್ಬರಿ ತಿಮ್ಮಾಪುರಲಿಂದ ಹಿಡಿದು ಕೋಟುಂಚಿವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ 14 ಕಿಲೋಮೀಟರ್ ಆಗುತ್ತೆ. 14 ಕಿಲೋಮೀಟರ್ ಆದ್ರ ಎಷ್ಟು ಊರು ಬರ್ತಾವು? ಹರ್ಲಾಪುರ ಬರ್ತಾ, ಎರೆಹಂಚನಾಳ ಬರ್ತಾ, ಕೋಟುಂಚಿಗೆ ಬರ್ತಾ. ಆಮೇಲೆ ಎಲ್ಲ ಮಳಿ ಬಂದ್ರೆ ಎಲ್ಲಿ ಹೋಗ್ಬೇಕಂದ್ರ ಆ ಕಡೆಯಿಂದ ತಿಮ್ಮಾಪುರ ಸೇರಕ್ ಚಾನ್ಸ್ ಇಲ್ಲ, ಹರ್ಲಾಪುರ ಸೇರಕ್ ಚಾನ್ಸ್ ಇಲ್ಲ. ಆ ಜಾನುವಾರು ಕತಿಯನ್ನು ಟ್ಯಾಕ್ಟ್ರಿ ಗತಿಯನ್ನು ಟ್ಯಾಕ್ಟ್ರಿದ ಎಲ್ಲಿ ಹೊತ್ತು ಅದು ಎಲ್ಲಿ ಹೊತ್ತು ಬಗನ ಒಂದು ಒಳ್ಳೆ ಹಾಳ್ಕ್ ಹೋಗಿ ಎಷ್ಟೋ ಜನ ಹಾಳ್ಕ್ ಹೋಗ್ಯಾರ ಸರ್. ಈಗ ದಾಟ್ಬೇಕಂತೇಳಿ ಕೊಚ್ಕೊಂಡು ಹೋಗ್ಯಾರ. ಗಾಡಿನೂ ಕೊಚ್ಕೊಂಡು ಹೋಗ್ಯಾವು. ಬಹಳ ನೋವು ಅನ್ಭವಿಸ್ಬಿಟ್ಟಿದಿರಿ. ಕತಿ ಮುಗ್ದಾಗ ಬಿಡ್ರಿ, ನಮ್ಗ ಈ ರಸ್ತೆ ಮಾಡಿಕೊಡನ್ರಿ, ಬ್ರಿಡ್ಜ್ ಕಟ್ಕೊಡನ್ರಿ. ಈಗ ಎಷ್ಟು ವರ್ಷ ನಿಮ್ಗೆ ಆಗಿದ್ದವ್ರಿ? ಒಂದು 60-70 ವರ್ಷ ಆಗಿದ್ದವ್ರಿ. 70 ವರ್ಷದಿಂದ ಹಿಂಗೆ ಇದೆಯಾ? ನೋಡ್ದಾಗಿಂದ ಹಿಂಗೆ ಇದೆಯಾ? ಐತ್ರಿ. ಹೊಲ ಮಾಡ್ಕೊಟ್ಟಿಲ್ಲ? ಇಲ್ರಿ, ಏನೇನು ಮಾಡಿಲ್ಲ ನೋಡ್ರಿ. ಏನು ಆಧಾರನ ಇಲ್ರಿ. ಕತಿ ಮುಗಿದೋಗ್ಯಾವ್ರಿ. ಅತ್ತನ ರತ್ತಾಗ ಹಾಳು ಬಂದ್ ಉಪವಾಸ ವನವಾಸ ಇಲ್ಲಿ ನಾವ್ ಬಿದ್ದೀವ್ರಿ. ಅವ್ರ ಮನ್ಯಾಗ ಅವ್ರು ಬಿದ್ದಾರ ಮಕ್ಳು ಮರಿ. ಏನೇನಿಲ್ಲ ನೋಡ್ರಿ. ಓಟ್ ಕೇಳಕ್ ಬರ್ತಾರ? ಕೇಳ್ತಾರ್ರಿ. ಈಗ ನಾಳೆ ಮಾಡ್ತೀವಿ ನಾಡ್ದ ಮಾಡ್ತೀವಿ ಅಂತಾರ್ರಿ. ನಾಳೆನೆ? ಮತ್ತೆ ಅದ್ ಮುಗಿದಿಂದ ಕತಿ ಆತ ಒಳ್ಳೆ ನೋಡಗಲ್ರಿ. ಒಳ್ಳೆ ಬಂದಿಲ್ಲ ಬಿಡ್ರಿ. ಬಾಳ ಬಹಳ ನೊಂದಿದ್ದೀರಿ. ಒಂದು ಹಳ್ಳದಿಂದ ಒಂದು ಸೇತುವೆ ನಿರ್ಮಾಣ ಮಾಡ್ಕೊಡಲ್ಲ. ಹಳ್ಳದಿಂದ ಸೇತುವೆ ನಿರ್ಮಾಣ ಆಗ್ಲಿಲ್ಲಪ್ಪ ಅಂದ್ರ ಕೂಡ ಈಗ ಏನಾಗೈತ್ರಿ ಅಂದ್ರ ಅವಾಗ ಯಾವ್ದ ಇದ್ರು ರೈತರನ್ನಾರ ಏನದಾರ್ರಿ ಸಮಾಧಾನ ಗುಣ ಇರ್ತತ್ತು. ಅವ್ರು ಯಾವ್ದ ಇದ್ರು ಅಲ್ಲಿ ಆ ಕಡೆ ಬದುನೆ ನಿಂತ್ಕೊಂಡು ಈ ಕಡೆ ಬದುನೆ ನಿಂತ್ಕೊಂಡು ಹೇಳ್ತಿದ್ರು ಅವ್ರು. ಇಲ್ಲಪ್ಪ ನಾ ಹಳ್ಳಿಳದ್ಮೇಲೆ ಬರ್ತೀನಿ, ಹೋಗಿ ನೀನು ಹೋಗಿ ನಿಮ್ಮ ಮನೇನ್ ಕೆಲಸ ಮಾಡು, ನಾನು ಇಲ್ಲೇ ಇರ್ತೀನಿ, ನಾಳೆ ಹೇಳಿದ್ಮೇಲೆ ಬರ್ತೀನಿ ಅಂತ ಅವ್ರು ಹೇಳಿ ಹೋಗ್ತಿದ್ರು. ಈಗ ನಿರ್ಮಾಣ ಮಾಡಕ್ ಆಗುದಿಲ್ರಿ ಈಗ. ಯಾಕಂದ್ರ ಗಾಡಿಗಳು ಬರ್ತಾವ, ಬಂದ್ ಹೊತ್ನ್ಯಾಗ ಮಳೆ ಬಂತಂದ್ರ ಅವ್ರು ಅಲ್ಲೇ ಕೊಡೋದು, ಕುಣಿಸ್ ಬಿದ್ದಲ್ಲೇ ಗಾಡಿ ಸಿಕ್ಕೊಂಡು ಅಂದ್ರೆ ಅಲ್ಲೇ ನಿಂತು ಬಿಡೋದು. ನಿಂತ ಹೊತ್ನ್ಯಾಗ ಈ ಹಳ್ಳದೊಳಗೆ ಬಂದು ಗಾಡಿ ನಿಲ್ತಾವ. ಸ್ವಲ್ಪ ನೀರ್ ಬರ್ತಿರತ್ತೆ, ಪಾಸ್ ಆಗ್ತಿವಿ ಅಂತ ಹೋಗ್ತಿರ್ತೀವಿ. ಬಂದ್ ಹೊತ್ನ್ಯಾಗ ಏನಿದೆ ಸರ್ ಅಂದ್ರ ಮೇಲಿಂದ ನೀರ್ ಬಂತ ಅನ್ಕೊಳ್ಳೆ ಸರ್ ಕೊಚ್ಕೊಂಡು ಹೋಗ್ಬಿಡ್ತೈತೆ. ಗಾಡಿಗಳನ್ನ ಬಿಟ್ಬಿಟ್ಟು ಬದುಕ್ತಿವ ಇಲ್ಲ ಅಂತ ಮುಂದೆ ಹೋಗಿ ಬೇಲಿಗೆಲ್ಲಿ ಹಿಡ್ಕೊಂಡ್ಬಂದು ಮೇಲೆ ಹತ್ತಿದ್ದ ಪರಿಸ್ಥಿತಿ ನಮ್ಗದ ಸರ್. ನಾವ್ ಹೇಳ್ಬೇಕಂದ್ರೆ ಈ ರೋಡ್ ಬಹಳ ಅನುಕೂಲತೆ ಇದೆ. ಇಲ್ಲಿಂದ ನಾವು 30 ಕಿಲೋಮೀಟರ್ ಒಳಗ ರೋಡ ಮುಟ್ತೀವಿ.
ಈ ಕಡೆಯಿಂದ 30 ಕಿಲೋಮೀಟರ್ ಮುಂಡ್ರಿಗೆ ಮುಟ್ತೀವಿ. ಸುತ್ತ ಹಾಸಿ ಬರ್ಬೇಕಂದ್ರ ಗದಗಿ ಮುಟ್ಟೆ ಸಿಟಿಗೆ ಹೋಗಿ ನಾವು ಬರ್ಬೇಕು. ಅದಕ್ಕೆ ಶಾಸಕರಾದಂತ ಇದು ರೋಡ್ ನಮಗೆ ಅನುಕೂಲತೆ ಮಾಡಿಕೊಡ್ಬೇಕು, ಈ ಸೇತುವೆ ಕಟ್ಟಿಸ್ಬೇಕಂತ 100 ವರ್ಷ ಆಯ್ತು. 100 ವರ್ಷ ಮುಗಿದು 200 ಆಗಿವೆ. ನಮಗ್ ಗೊತ್ತಿಲ್ಲ. ನಾವು 56 ವರ್ಷ ನಮಗೂ ಇದೇ ನೋಡ್ತಾ ಇದ್ದೀವಿ, ಇದೇ ರಗಳಿದೆ. ಆದಷ್ಟು ಈ ಬೇಗನೆ ಇದನ್ನ ತಾವು ಗಮನಕ್ಕೆ ತಗೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಹೇಳ್ತೀವಿ. ಸೇತುವೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯೋಗ್ಯತೆ ನಮ್ಮ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಇಲ್ಲ ಅನ್ಸುತ್ತೆ. ಇಲ್ಲ ಸರ್, ನಿಜವಲ್ಲ, ನಾನು ಹಂಗೆ ಅನ್ಕೊಂತೀನಿ, ಇಲ್ಲ ಅಂತ ಅನ್ಕೊಂತೀನಿ. ನಮ್ಮಲ್ಲಿ ಬರ್ತಕ್ಕಂಥ MLA ಅವರಾಯ್ತು MP ಅವರಾಯ್ತು ಯಾರು ಕೂಡ ತಿಮ್ಮಾಪುರ ಗ್ರಾಮವನ್ನು ತಿರುಗಿ ನೋಡ್ತಾ ಇಲ್ಲ. ಓಟ್ ಕೇಳಕ್ಕೆ ಮಾತ್ರ ಬರ್ತಾ ಇದಾರೆ, ಬಟ್ ಯಾರು ಕೂಡ ತಿರುಗಿ ನೋಡ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ಆಗ್ತದೆ ಸರ್ ನಮ್ದು. ಮಕ್ಕಳು ಸ್ಕೂಲಿಗೆ ಆ ಕಡೆ ಈ ಕಡೆ ನೆಂಟ್ರ ಮನೆಗೆ ಎಲ್ಲ ಹೋಗ್ಬೇಕು ಅಂತಂದ್ರೆ ಇಲ್ಲ ಸರ್, ಈಗ ನಾವು ನೆಂಟರ ಮನೆಗೆ ಹೋಗ್ಬೇಕಾದ್ರೂ ಕೂಡ ಲಾಸ್ಟ್ ಟೈಮ್ ಕೂಡ ಸ್ಕಿಡ್ ಆಗಿ ಇಲ್ಲಿ ಬೈಕ್ ಬಿದ್ದಿದೆ. ನಮ್ದೇ ಕೂಡ ಸ್ವತಃ ನಾನೇ ಬಿದ್ದಿದ್ದೇನೆ ಇಲ್ಲಿ. ಹಂಗಾಗಿ ಕೂಡ ತ್ರಾಸಾಗಿದೆ. ಪೆಟ್ಟು ಗಿಟ್ಟ ಎಲ್ಲ ಮಕ್ಕಳ ಕಾಲೆಲ್ಲ ಪೆಟ್ಟು ಬಿಡಿಸ್ಕೊಂಡಿದ್ದಾರೆ. ಹಿಂಗಾಗಿ ಸಮಸ್ಯೆ ಬಹಳ ಆಗ್ತದೆ ಸರ್. ಇಲ್ಲಿ ಅಪಘಾತ ಬಹಳ ಸಾಮಾನ್ಯ ಸಾಮಾನ್ಯ ಸರ್, ಇಲ್ಲಿ ಸಾಮಾನ್ಯವಾಗಿ ಅಪಘಾತ ಬಹಳ ಸಾಕಾಗಿದೆ ರೀ. ಬೈಕ್ ಬೈಕ್ ಎಲ್ಲ ಕಷ್ಟ, ಬಹಳ ಕಷ್ಟ ಅದ್ರಿ. ಒಂದು ಕಪ್ಪ ತಪ್ಪ ಸರ್ವಿದ್ದ ಈಗ ಇಲ್ಲಿದ್ದ ಒಟ್ಟ ಕಷ್ಟ ಬಹಳ ಮುರ್ಕೊಳ್ಳೋದಲ್ಲ ಸಾಮಾನ್ಯ ಸಾಮಾನ್ಯ ಬಹಳ ಸಿಕ್ರಿ. ಇದನ್ನ ನೀವು ರಸ್ತೆ ಅಂತ ಕರಿತೀರಿ? ರಸ್ತೆ ಅಲ್ರಿ, ರೋಡ್ ಎಲ್ಲಿದೆ ರಸ್ತೆ? ರಸ್ತೆನೇ ಅಲ್ರಿ ಸರ್, ಒಟ್ಟಲ್ರಿ. ಅದ್ ನೋಡಿದ್ರೆ ರಸ್ತೆ ಅನ್ಸುತ್ತೆ ನಮಗೆ. ಸ್ಟೇಟ್ ಹೈವೇನಾ? ಅವೇ ರೀ, ರಾಜ್ಯ ಮುಖ್ಯ ಹೆದ್ದಾರಿ ಇದೆ. ಫುಲ್ ರಾಜ್ಯ ಮುಖ್ಯ ಹೆದ್ದಾರಿ ರೋಣದಿಂದ ಮುಂಡ್ರಿಗೆವರೆಗೆ. ಅಲ್ಲ, ನನಗೆ ನೀವು ತೋರಿಸ್ಬೇಕು, ನೀವು ಈ ಊರವ್ರ ತಾನೆ. ರಸ್ತೆ ಹದಗೆಟ್ಟಿದ್ದೀರಿ ಅಂತ ಕರೆದ್ರಿ ನಮ್ಗೆ ಅಲ್ವೋ? ಇಲ್ಲಿ ರಸ್ತೆ ಎಲ್ಲ ಐತೆ. ರಸ್ತೆಯಲ್ಲಿ ನೀವೇ ಹುಡುಕಿ ಸರ್. ನೋಡಿ, ಸುಮಾರು ನಮ್ಮ ಈಗ 65 ವರ್ಷದಾಗ ನಾವು ಚಿಕ್ಕವರಿಂದ ಇದೇ ರೀತಿ ನೋಡ್ತೀವಿ. ಎಷ್ಟೋ ಜನರು ಈ ಹಳ್ಳ ಈ ಕ್ರಾಸ್ ಮಾಡೋ ಮುಂದ ಎಷ್ಟೋ ಜನ ತಮ್ಮ ಪ್ರಾಣನ ಕಳ್ಕೊಂಡ್ರ, ತಮ್ಮ ಜಾನುವಾರನೇ ಹರ್ಕೊಂಡು ಹೋಗ್ಯಾವು. ಅಲ್ಲಿವರೆಗೂ ಈ ಎಷ್ಟು ಎಲ್ಲ ಪಕ್ಷಾತೀತವಾಗಿ ಹೇಳ್ಬೇಕಂದ್ರೆ ಯಾವ ಪಕ್ಷನೂ ಸರ್ಕಾರ ಮಾಡಿಲ್ಲ. ಅದಕ್ಕೆ ನಾವು ವಿಕಸಿತ ವಿಕಸಿತ ಭಾರತ ಅನ್ನೋದು ಏನು, ಒಂದು ಜನರಿಗೆ ಜಾನುವಾರಿಗೆ ಒಂದು ದಾರಿ ಮಾಡಿಕೊಟ್ಟಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಹೇಳಿ ಸರ್. ಎಷ್ಟೋ ಜನರು ನಮ್ಮ ಊರು ಇರೋದು MLA, BJP MLA ಇರಲಿ, ಕಾಂಗ್ರೆಸ್ ಎಲ್ಲರಿಗೂ ಇದನ್ನ ಮಾಡಿದಾರೆ ಇವರು. ಆದ್ರೂ ಬರೋದು, ನೋಡೋದು, ಹೋಗೋದು. ಇದು ಮಾಡಿದ್ರಪ್ಪ ನಮ್ಗ ಸುಮಾರು ಬೆಂಗಳೂರಿಗೆ 60-70 ಕಿಲೋಮೀಟರ್ ಉಳಿತಾಯ ಆಗುತ್ತೆ. ಆಮೇಲೆ ಮುಂಡ್ರಿಗೆ ಮತ್ತು ರೋಣ ಗಡಗ ಇದು ಕನೆಕ್ಟಿಂಗ್ ರೋಡ್ ಸರ್. ವಾಣಿಜ್ಯವಾಗಿ ಬೆಳಿಬಹುದು. ಇಷ್ಟೆಲ್ಲ ಹೇಳಿದ್ರು ಕೂಡ ಈ ರೋಡ್ ಮಾಡಿಲ್ಲ ಸರ್. ಇಷ್ಟೊಂದು ದೊಡ್ಡ ಸಿಟಿ ಇದೆ, ಮುಂಡ್ರಿಗೆ, ರೋಣ, ಗಡ, ಇದು ಎಲ್ಲ ಕನೆಕ್ಟಿಂಗ್ ರೋಡ್ ರಸ್ತೆ ಮಾಡಬೇಕು. ಅದು ಮಾಡೋದು ಅವ್ರು ಫಸ್ಟ್ ಹೇಳೋದು ರೆವೆನ್ಯೂ ಏನು ಸಿಗುತ್ತ ಅನ್ನೋದು ನೋಡ್ತಾರೆ. ಅದನ್ನ ನೋಡ್ಬೇಡ್ರಿ, ಫಸ್ಟ್ ಮಾಡಿ ನೀವು ಮಾಡ್ತಾರೆ. ಈಗ ರೋಣದಿಂದ ಗಡದಿಂದ ಕುಕ್ನೂರ್ ಹಂಗ ಹೋಗ್ತಾರ. ಈಗ ಡೈರೆಕ್ಟ್ ಇಲ್ಲಿ ಹೋಗ್ಬಿಟ್ರೆ ಹೈವೇ ಸಮೀಪ ಇದೆ. ಸುಮಾರು 4 ಕಿಲೋಮೀಟರ್ ತಿಮ್ಮಾಪುರದಿಂದ ಹೈವೇ ಕನೆಕ್ಟ್ ಆಗಬಹುದು. 50-60 ಕಿಲೋಮೀಟರ್ ಉಳಿತಾಯ ಆಗುತ್ತೆ ಅವರಿಗೆ. ಇದು ನಮ್ದು ತಿಮ್ಮಾಪುರ ಅಂದ್ರೆ ಕಡೆಹಳ್ಳಿಗೆ ಯಾವ MLA MP ಯಾವನು ಇಲ್ಲಿ ಬಂದು ಭೇಟಿಲ್ರಿ ಸರ್, ಯಾವನು ಭೇಟಿಯಾಗಿಲ್ಲ. ಇಲ್ಲಿ ನಮ್ಮ ಹೆಣ್ಮಕ್ಳು ರೈತರು ಎಲ್ಲರೂ ಕೂಡಿ ಈ ಕಡೆ ದಾಟ ಹೊತ್ನ್ಯಾಗ 3 ಮಂದಿ ಹೆಣ್ಮಕ್ಳು ಹಳದ ಒಳಗೆ ಕೊಚ್ಕೊಂಡು ಹೋಗ್ಯಾರ. ರೀ, ಹಳದ ಒಳಗೆ ಕೊಚ್ಕೊಂಡು ಹೋದ್ನ್ಯಾಗ ಇಲ್ಲಿ MLA MP ಅವ್ರಿಗೆಲ್ಲ ಹೇಳಕ್ ಹೋದ್ರ ನಾವು ಬರ್ತೀವಿ ಅಂದಾಗ ಇಲ್ಲಿ ಹೆಣ ಹೋಗ್ಯಾವ್ರಿ. 5-6 ಹೆಣ ಮಂದಿ ಎಂದು ಎಲ್ಲ ಹೋಗ್ಬಿಟ್ರ. ಕುರಿ ಮರಿ ದನ ಕರ ಇಷ್ಟು ತೊಂದ್ರೆ ಈ ಹಳ್ಳದಿಂದ ನಮ್ಮ ಕಡೆ ಹಳ್ಳಿಗೆ ಯಾವನು ಇಲ್ಲಿ ಬಂದು ಭೇಟಿನೇ ಆಗಿಲ್ರಿ, ಯಾವನು ಭೇಟಿ ಆಗಿಲ್ಲ. ಒಬ್ಬ MLA ಬಂದಿಲ್ಲ, MP ಬಂದಿಲ್ಲ, ಇನ್ನೊಬ್ಬವನು ಬಂದಿಲ್ಲ. 20 ಮಂದಿ MLA ಆದ್ರೆ ಯಾವನು ಬಂದಿಲ್ಲ, ಯಾವನು ಇಲ್ಲಿ ಬಂದು ಹೊಳ್ಳಿ ನೋಡಿಲ್ರಿ. ಬರ ಮುಂದೆ ಕೈ ಮುಗಿದು ಎಲ್ಲರಿಗೆ ಒಂದಿಟ್ಟು ಏನ್ ಬೆಣ್ಣೆ ಬಾಯಿಗೆ ಒರೆಸಿ ಅವ್ರ ಅಲ್ಲೇ ಬೆಣ್ಣೆ ತಿನ್ಕಂತ ನಿಂದ್ರಿ ನಾವು ಹೊಕ್ಕಿವತ್ತಂತೇಳಿ ಯಾವನು ಬಂದಿಲ್ರಿ. ಇಲ್ಲಿವರೆಗೆ ಬಂದಿಲ್ಲ. ಹಂಗ ಹೇಳೋದು ಹೋಗ್ಬಿಡೋದು, ಮುಗಿ ತುಪ್ಪಸೋದು ಹೋಗ್ಬಿಡೋದು, ಹಂಗ ಮಾಡಕತ್ತಾರ. ಅದಕ್ಕೆ ದಯವಿಟ್ಟು ಇದಕ್ಕೊಂದು ಏನಾರ ನಮಗ್ ಪರಿಹಾರ ಸಿಗತ್ತ ಅಂತ ಮಾಡ್ಬೇಕಂತ ನಾವು ನಿಮ್ಮನ್ನ ದಯವಿಟ್ಟು ಕೇಳ್ತೀವಿ. ಹಳ್ಳದಲ್ಲಿ ನೀರ್ ತುಂಬಿದ್ರೆ ಹೆಂಗಿರ್ತವೆ ಮಳೆ ಬಂದ್ರೆ ಇಲ್ಲಿ ವಾತಾವರಣ? ಅಯ್ಯೋ, ವಾತಾವರಣ ನೋಡಬಾರ್ದ್ರಿ, ಇಲ್ಲಿ ಹಾಳಕ್ ಹೋಗುವಂತ ಐತ್ರಿ ಇದು. ಈ ಕಾರವಾರ NH, ಬಳ್ಳಾರಿ NH ಬರೀ 18 ಕಿಲೋಮೀಟರ್ ಐತಿ. ಈ ಭಾಗದ ಜನಪ್ರತಿನಿಧಿಗಳಾತು, ಎರಡು ಪಾರ್ಟಿ ಯಾರಾತು, ಬರೀ ಕೇವಲ 18 ಕಿಲೋಮೀಟರ್ ಅಷ್ಟೇ. 18 ಕಿಲೋಮೀಟರ್ ಆದ್ರೆ ಈ ರೈತರಿಗೆ ಅನುಕೂಲ ಆಗುತ್ತೆ, ಇಲ್ಲಿದ್ದ ವ್ಯಾಪಾರಸ್ಥರ ಅನುಕೂಲ ಆಗುತ್ತೆ, ಇಲ್ಲಿದ್ದ ನಮ್ಮ ಊರ್ಲಿದ್ದ ಅನುಕೂಲ ಆಗುತ್ತೆ. ಈ ಮಾಜಿ ಮುಖ್ಯಮಂತ್ರಿಗಳದಾರ, ನಮ್ಮ ಸಂಸದರು, ಅವ್ರಿಗೆ ಮನೆ ಕೊಟ್ಟಿವಿ. ಈ ಭಾಗದ ಶಾಸಕರದಾರ, ಅವ್ರಿಗೆ ಮನೆ ಕೊಟ್ಟೈತಿ. ಮೊನ್ನೆ ನಮ್ಮೂರ ನೀವೇ ಹೋಗಿ ಸ್ವತಃ CM ಅವ್ರಿಗೆ ಭೇಟಿ ಬಂದ್ರಿ. CM ಅವ್ರಿಗೆ ಮನೆ ಕೊಟ್ಟು ಬಂದ್ರಿ. ಯಾರು CM ಮನವಿ ಕೊಡ ಇವ್ರೆ ಬನ್ನಿ ಸರ್, ಏನಂದ್ರು? ಬಸ್ಸು ಬಾ
ನೀವ ಏನಂದ್ರು ಸರ್ ಹೋಗಿ ಮನವಿ ಕೊಟ್ಟಾಗ ಏನಂದ್ರು? ಸೇಮ್ ಮಾಡ್ತಕ್ ಹೋದಾಗ ಮನವಿ ಕೊಟ್ಟಿ ಸರ್, ಮತ್ತೆ ಇಷ್ಟು ಸೇಲ್ ಮಾಡಿದ್ರಿ ನೀವು ಅಂತಂದ್ರೆ ನಾವಲ್ಲ ಇಷ್ಟ ದಿವಸ ನೀವೇನ್ ಮಾಡಿದ್ರಿ ಅಂತ ಅದನ್ನ ಕೇಳಬೇಕು. ಅದನ್ನ ನಾವ್ ಹೇಳಿದಾಗ ನಿಮ್ ಶಾಸಕ ಏನ್ ಮಾಡಕತ್ತ ಶಾಸಕ ನಿಮ್ ಶಾಸಕ ಏನ್ ಮಾಡಕತ್ತಾರ ಅಂತ ಕೇಳಿದ್ರು ಅವ್ರು. ಶಾಸಕರು ಅದನ್ನೇ ನೀವು ಅದು ನೀವು ಏನ್ ಮಾಡಿದ್ರಿ ಅಂತಂದಾಗ ನಿಮ್ ಶಾಸಕ ಏನ್ ಮಾಡ್ತಾರ ಅಲ್ಲಿ ಶಾಸಕ ಹೇಳ್ಬೇಕಿಲ್ಲ ನೀವು ಅಂತಂದ್ರೆ ನೀವು ಹೇಳಿದಿರ ಶಾಸಕ? ಶಾಸಕರಿಗೆ 100 ಸಲ 100 ಸಲ ಹೇಳಿವಿ ನಾವು, ಶಾಸಕರಿಗೆ ಹೇಳಿವಿ, ಸಂಸದರಿಗೆ ಹೇಳಿವಿ, ನಿಮ್ಮ ಲಾಸ್ಟ್ ನಿಮ್ಮ ಹತ್ರ ಬಂದಿವಿ ಅಂತ ಅಂದಿವಿ. ಆಮೇಲೆ ಕರೆದಾಗ ಇದ್ರಾಗ ವಿಧಾನಸಭೆದಾಗ ಕರೆದಾಗ ಡೈರೆಕ್ಟ್ ಇಮಿಡಿಯೇಟ್ಲಿ ಮಾಡ್ಕೊಡಂತ ಲೆಟರ್ ಮಾಡಿ ಕೊಟ್ಟಾರ. ಯಾರು? ಸಿಎಂ ಸಿಎಂ ಲೆಟರ್ ಕೊಟ್ಟಾರ. ಈಗ ರೀಸೆಂಟ್ ಒಂದೂವರೆ ತಿಂಗಳ ಹಿಂದೆ ಒಂದೂವರೆ ತಿಂಗಳ ಬೆಂಗಳೂರಾಗ ಸರ್ ಬಂದು ಮಾತಾಡ್ಸ್ಕೊಂಡು ಮಾತಾಡ್ಸಿ ಏನ್ ಬೇಕು ನಿಮ್ ಶಾಸಕರಿಗೆ ಹೇಳಿ, ಶಾಸಕ ಏನ್ ಕೆಲಸ ಮಾಡ್ತಾರಲ್ಲ ಕೇಳ್ರಿ, ಶಾಸಕ ಕಳಿಸ್ಬೇಕಲ್ಲ. ಮತ್ತೆ ಕರೆದ ಅವ್ರಿಗೆ ಒಂದು ಲೆಟರ್ ಮಾಡಿ ಮಾಡಪ್ಪ ಇಮಿಡಿಯೇಟ್ಲಿ ಮಾಡಂತ ಹೇಳಿದ್ರೆ ಮಾಡಂತ ಮತ್ತೆ ಒಂದ್ 2 ಸಲ ಹೋದ್ವಿ. ನಮ್ಮ ಹತ್ರ ಫಂಡ್ ಇಲ್ಲ, ತಡ್ಕೋಬೇಕು ಮಾರ್ಚ್ ಮಠ ಅಂತ ಹೇಳಿದ್ರೆ. ಈಗ ರೀಸೆಂಟ್ ಒಂದು ವಾರದಿಂದ ಹೋಗಿದ್ವಿ. ಹಿಂದೆ ನಾವೇನ್ ಮಾಡಿದ್ವಿ, ಉದಾಸಿದ್ದಾಗ ಲೆಟರ್ ಅಲ್ಲಿ ಚೇಂಜ್ ಪಾರ್ಕ್ ಮಾಡ್ತಂದ್ರೆ ಹಾವೇರಿ ಒಂದು ಬ್ರಿಡ್ಜ್ ಐತಿ, ಚೇಂಜ್ ಪಾರ್ಕ್ ಮಾಡ್ತಂದ್ರೆ ಸುಮಾರು ನಾವು ದುಡ್ಡು ಖರ್ಚು ಮಾಡಿದ್ವಿ, ಕಾಂಟ್ರಾಕ್ಟರ್ ಕರ್ಕೊಂಡ್ ಬಂದಿವಿ, ಸುಮಾರು ದುಡ್ಡು ಖರ್ಚು ಮಾಡಿದ್ವಿ. ಆ ಚೇಂಜ್ ಪಾರ್ಕ್ ಮಾಡ್ತಂತ ಹಿಂಗೆ ಹೋಗ್ಬಿಟ್ಟ ಉದಾಸೀನ. ಈ ಹಳಕ್ಕೆ ಬೈಕ್ ಮೇಲೆ ಕರ್ಕೊಂಡ್ ಬಂದಿವಿ ಅವ್ರನ್ನ. ಸೇಮ್ ಉದಾಸೀನ ಖುದ್ದೋಗಿನೂ ಕೆಲಸ ಆಗಿಲ್ಲ ಅಂತಂದ್ರೆ ಯಾರ ಹತ್ರನು ಕೆಲಸ ಆಗಲ್ಲ ಅಂತ ಆಗ್ಬಿಡ್ತಿಲ್ಲ. ಆ ರೀತಿ ಏನಿಲ್ಲ ಸರ್. ಇವಾಗ ಈಗ ಹೇಳಿದ್ರು ಅವರು, ನಮ್ಮ ಏನಪ್ಪಾ ಕಾಂಗ್ರೆಸ್ ಶಾಸಕರು ಇದ್ದಿದ್ರ ಇದು ಸಂಸದರು ಇದ್ರ ಅಕ್ಕಿತ್ತು ಅಂತಂದು. ನಾವು ಇದರಲ್ಲಿ ತಪ್ಪು ಮಾಡೋದು ಇದ ಒಂದು ಕಾರಣ. ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಬಂದಿಲ್ಲ, ನಮಗ್ ಕೆಲಸ ಆಗ್ಬೇಕು. ಕೆಲಸ ಯಾವ ರೀತಿ ಅಂತಂದ್ರ ನಾವು ಸರಿ ಇಲ್ಲ, ಮೊದ್ಲು ನಾವೇನ್ ಜನರು ಇದೀವಲ್ಲ ನಾವು ಸರಿ ಇಲ್ಲ. ಯಾಕಂದ್ರೆ ಸರ್ ಒಂದಿಷ್ಟು ಜನ ನಾವು ಕಾಂಗ್ರೆಸ್ ಅಂತ ಸಪೋರ್ಟ್ ಮಾಡ್ತೀವಿ, ಒಂದಿಷ್ಟು ಜನ ನಾವು ಬಿಜೆಪಿ ಅಂತ ಸಪೋರ್ಟ್ ಮಾಡ್ತೀವಿ, ಒಂದಿಷ್ಟು ಜನ ಜನತಾದಳ ಈ ರೀತಿ ಮಾಡಿ ಅವ್ರಿಗೆ ಪ್ರಾಬಲ್ಯ ತುಂಬಾಕತ್ತೀವಿ ಹೊರತು ನಾವು ಈ ರೀತಿ ಕೆಲಸ ಮಾಡ್ರಿ ಅಂತಂದು ನಾವು ಯಾರಿಗೂ ಹೇಳ್ತಾ ಇಲ್ಲ. ಏನ್ ಸರ್ ಇದು ಇವತ್ತದ ಸಮಸ್ಯೆ ಅಲ್ಲ ಸರ್, ಇದು ಪ್ರತಿದಿನದ ಸಮಸ್ಯೆ. ಮಳೆಗಾಲದಲ್ಲಿ ರೈತರಿಗೆ ತಮ್ಮ ಪ್ರಾಣವನ್ನ ಜೀವವನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಇದು ಯಾವ ರೀತಿ ನೀರು ಬರ್ತೈತೆ ಅಂತಂದ್ರೆ ಸರ್, ನೀವು ಇದೆಲ್ಲ ನೀವು ವಿಡಿಯೋ ಮಾಡಿದಿರಲ್ಲ, ಇದು ಪೂರಾ ಎಷ್ಟ್ ಅಂತಂದ್ರೆ ಸರ್ ಫುಲ್ ತುಂಬುತ್ತೆ ಸರ್. ಸರ್ ಇದು ನೋಡಿಲೆ ಮಳೆ ಆಯ್ತಂತಂದ್ರ ಈ ಕಡೆ ಇರೋ ಹೊಲದವ್ರು ಯಾರು ಹೋಗಂಗಿಲ್ಲ, ಅವ್ರು ಅಲ್ಲೇ ಇರೋದು, ಇವ್ರು ಇಲ್ಲೇ ಇರೋದು. ಹೆಚ್ಚು ಕಮ್ಮಿ ಒಂದು 4 ರಿಂದ 5 ದಿನ ಬೇಕು ಇದು ನೀರು ಕಡಿಮೆ ಆಗ್ಬೇಕಪ್ಪ ಅಂತಂದ್ರೆ. ಹೌದು ಸರ್, ಹೌದು ಸರ್. ಒಂದ್ ವಾರ ಏನೈತಿ, ಈ ಕಡೆ ಹೊಲದವ್ರು ಈ ಕಡೆ ಹೋಗಕ್ ಬರಲ್ಲ, ನಾವು ಕೋಟು ಮುಚ್ಚಿಗೆ ಅವ್ರು ಬಂದು ತಿಮ್ಮಾಪುರಕ್ಕೆ ಬರೋದಿಲ್ಲ ಸರ್. ಇದು ಇವತ್ತಲ್ಲ ಸರ್, ಇದು ಪ್ರತಿ ವರ್ಷನೂ ನಾವು ಹೇಳ್ತಾ ಇದೀವಿ. ಮೊನ್ನೆ ಇವರು ನಮ್ಮ ಬಸವರು ಹೇಳ್ದಂಗ ಸಂಸದರಿಗೆ ಯಾರು ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಸಂಸದರಿಗೆ ಅವ್ರಿಗೂ ಹೋಗಿ ಮನವಿ ಕೊಟ್ಟು ಬಂದ್ವಿ. ಅವರಾದ್ರೂ ಕೇರ್ಲೆಸ್ ಮಾಡ್ತಾ ಇದಾರೆ. ಅವ್ರ ಯಾರಿಗೂ ಲಕ್ಷ್ಯನೇ ಇಲ್ಲ. ಇಲ್ಲ ಸರ್. ಮಾತಾಡಿಸ್ತೀನಿ, ಇಲ್ಲೊಬ್ರು ಟ್ರಾಕ್ಟರ್ ಡ್ರೈವರ್ ಇದ್ರೆ ಅವ್ರನ್ನು ಕೂಡ ಮಾತಾಡ್ಸೋಣ. ಅಣ್ಣ, ಎಷ್ಟ್ ಕಷ್ಟ ಆಗುತ್ತೆ ದಿನ ಹಿಂಗೆ ಹೋಗ್ತಿ? ಎಲ್ಲ ಇಟ್ಕೊಂಡು ಹೋಗ್ಬೇಕು. ಇದು ಒಮ್ಮೆ ಮಳೆ ಬಂದೋದ್ರೆ ಎಲ್ಲಾ ಗಾಡಿ ಸಿಕ್ಕೋಣದು, ಹಿಂದೆ ಮುಂದೆ ಗಾಡಿ ಜಗಿಸ್ಕೊಂಡು ಹೋಗೋದು. ಇದು ರೋಡ್ ಇಲ್ಲ, ಹಂಗ ನಾವು ಒಂಟು ರೋಡ್ ಮಾಡ್ಕೊಳೋದು. ಇವರು ನಮ್ ಕಡೆ ಭಾಗದ MLAಗಳು ಒಮ್ಮೆ ಎಲೆಕ್ಷನ್ ಬರ್ತಾರ, ಒನ್ ಟೈಮಿಗೆ ಎಲೆಕ್ಷನ್ ಬಂದ ಒಳ್ಳೆ ಅವ್ರು ಏನು ಕೇಳಾಗಿಲ್ಲ, ಒಳ್ಳೆ ನಮ್ಮ ಊರಲ್ಲಿ ನೋಡಲ್ಲ. ಅದ್ ಹೇಳಿದ್ರೆ ನಮ್ ತವ್ರ ಮನಿ ಅಂತಾರೆ ತಿಮ್ಮಾಪುರ. ಇದು ತವ್ರ ಮನಿ. ನಮ್ ಸುತ್ತಲಿ 4 ಕಿಲೋಮೀಟರ್ ಐತಿ ರಸ್ತೆ. ಒಂದ್ ರಸ್ತೆನೂ ಸುದ್ದಿಲ್ಲ ಇವತ್ತಿಗೆ. ಇಲ್ಲೊಂದೆಲ್ಲ ಎಂಪ್ಲಾಯೀಸ್ ಅದ್ರ ಒಂದ್ ನಡೆದೋಗೈತಿ. ಹಂಗಾಗಿ ಯಾರು ಇವ್ರು ಬರಾಗಿಲ್ಲ ಮಾಡಾಗಿಲ್ಲ. ರೈತರು ಕೂಲಿ ಕಾರ್ಮಿಕರು ಅಷ್ಟೇ ಊರಲ್ಲಿ. ದಿನ ಹಿಂಗೆ ಅಡ್ಡಾಡ್ತೀರಿ ಟ್ರಾಕ್ಟರ್ ಇಟ್ಕೊಂಡು? ದಿನ ಹಿಂಗೆ ಅಡ್ಡಾಡಿದೆ. ಅಂದ್ರೆ ಈ ತರದ ಒಂದು ವಾತಾವರಣದಲ್ಲಿ ನೀವೆಲ್ಲ ಬದುಕ್ತಾ ಇದೀರಿ ಇಲ್ಲಿ ಅಲ್ಲ? ಪ್ರತಿದಿನ ಹಿಂಗೆ ಹುಡುಗರು ಎಲ್ಲ ಟ್ರಾಕ್ಟರ್ ಓಡಿಸೋರಲ್ಲ, ಹಿಂಗೆ ಜೀವ ಪಣಕ್ಕಿಟ್ಟು ಹೋಗ್ಬೇಕು ಅಂತಂದ್ರೆ ಬಹಳ ತೊಂದ್ರೆ ಅಣ್ಣ. ಬಹಳ ತೊಂದ್ರಿ ಸರ್. ಯಾಕಂದ್ರಿ ಇದು ಎಂತ ಇದೈತಪ್ಪ ಅಂದ್ರೆ ಸರ್, ಈಗ ನೋಡ್ರಿ ಆ ಟ್ಯಾಕ್ಟ್ರಿ ಇರ್ಬೇಕಾದ್ರೆ ನೀವು ಅದು ವಿಜುವಲ್ ನೋಡ್ರಿ ಸರ್, ಆ ವಿಜುವಲ್. ಮತ್ತೆ ಸರ್ ಅದು ಏನ್ ಬಿತ್ತಕಂತಂದ್ರೆ ಡೀಸೆಲ್ ಹಾಕೊಂಡು ಹೋಗಿರ್ತಾರ ಸರ್, ಸಿಕ್ಕಂಡ್ ಇಲ್ಲೇ ಹೋದ್ರೆ ಎಣ್ಣೆ ಖಾಲಿ ಆಗಿ ಮತ್ತೊಂದು ಡಬ್ಬಿ ತಗೊಂಬಂದ್ ಹಾಕೊಂಡು ಹೋಗ್ಬೇಕು ಸರ್ ಅವ್ರಿಗೆ. ಇಂತ ಪರಿಸ್ಥಿತಿ ಐತಿ ಸರ್. ಇದು ನೀರಿನ ಪರಿಸ್ಥಿತಿ ಹೆಂಗೈತೆ ಸರ್ ಗೊತ್ತಾಗಲ್ಲ ಸರ್. ಇದು ಯಾವ ಟೈಮ್ ನೀರ್ ಬರ್ತೀವಿ, ಇಲ್ಲಿ ಮಳೆ ಇಲ್ಲ ಅಂತ ಬರ್ತೀವಿ ನಾವು, ನೀರ್ ಬರಾಕೈತೆ. ಮಣ್ಣು ಒಂದ್ ಸ್ವಲ್ಪ ಫಲವತ್ತಾಗಿದೆ ಇಲ್ಲೇ, ಕಡಲೆ ಇಲ್ಲ ಸರ್, ಎಲ್ಲ ಬಿತ್ತಿದ್ರೆ ಒಳ್ಳೆ ಫಸಲ್ ಬಂದ್ಬಿಡ್ತಾರೆ. ಹೌದು ಸರ್. ಕಡ್ಲೆ ಬಿತ್ತು ಇಲ್ಲಿ ಹುಟ್ಟಿದೆ, ಹುಟ್ಟಿದೆ ಸರ್. ಜಾಸ್ತಿ ಮಳೆ ಆದ್ರೆ ಫ್ಲಡ್ ಬಂತಂದ್ರೆ ಇಲ್ಲೊಂದು ಡ್ಯಾಮ್ ಇದೆ, ಇಲ್ಲದ ಒಂದು 20 ಕಿಲೋಮೀಟರ್ ಅರ್ಕೆ ಡ್ಯಾಮ್. ಅರ್ಕೆ ಡ್ಯಾಮ್ ಫುಲ್ ನಿಂತಂದ್ರೆ ನೀರ್ ನಿಂತ ಬಿಡ್ತಿಲ್ಲ, ನಿಂತ ಬಿಡುತ್ತೆ, ನೀರಾಗ ಹೋಗ್ಬೇಕು. ಸುಮಾರು ಈ ಹಳ್ಳಕ್ರಿ 4 ಜನ ಸತ್ತಿದ್ದಾರೆ. ನಮ್ಮ ತಿಳುವಳಿಕೆ ಒಂದು 10 ವರ್ಷದಿಂದ ಅಮ್ಮ ಮಗಳು ಅವು ಸಿಕ್ಕಿದ್ದು ಸ್ಮಶಾನ ಸಿಕ್ಕಿದ್ದಿಲ್ಲ. ಮಳೆ ಕೊಪ್ಪ ಹತ್ರ ಅಲ್ಲಿ ಸಿಕ್ಕಿದೆ. ಆಮೇಲೆ ಸಂಚಾರಿ ಕುರಿಗಾರ ಒಂದು ಸುಮಾರು ಒಂದು 30 ಕುರಿ ಒಂದು ಮಗು, ಅವ್ರಿಬ್ರು ಸತ್ತಿದ. ಅವರು ಇಲ್ಲಿ ಇಟಿಗೆ ಅಂತ ಇದೆ,
ಗೋಕುಲ್ ತಾಲೂಕು. ಸಾವು ನೋವು ಆದ್ರೂ ಯಾಕೆ ಗಮನ ಹರಿಸ್ತಾ ಇಲ್ಲ ಸರ್? ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಇದು ಈ ಕೇವಲ 5 ವರ್ಷ 10 ವರ್ಷದ ಮಾತಲ್ಲ ಸರ್. ಇದು ಸುಮಾರು ನಾವು ಹುಟ್ಟಿದಾಗಿಂದನೂ ಸುಮಾರು 40 ವರ್ಷದಿಂದ 30 ವರ್ಷದಿಂದ ಕೇಳ್ಕೊಂತ ಬಂದೇವೆ. ಈ ಎಸ್ಟಿಮೇಟ್ ಆಗಿದೆ, ಇದು ಈಗ ಈ ಕಾಮಗಾರಿ ಸದ್ಯದಲ್ಲೇ ಪ್ರಾರಂಭ ಆಗ್ತದ ಅನ್ನೋ ಮಾತನ್ನ ಕೇಳುದು ಬಿಟ್ರೆ ಇದರಲ್ಲಿ ನಾವು ಸುಗಮವಾಗಿ ಓಡಾಡಿದಂತ ಸಂದರ್ಭಗಳೇ ನೆನಪುಗಳೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಚಿವರು ದಯವಿಟ್ಟು ಇದನ್ನ ತಾವು ಗಮನಿಸಿ ಇಲ್ಲಿ ಆಗ್ತಕ್ಕಂಥ ಸಾವು ನೋವುಗಳನ್ನ ಅವರು ತಪ್ಪಿಸಿಕೊಟ್ಟಿದ್ದಾದ್ರೆ ಅವರು ಸಾರ್ವಜನಿಕ ಸೇವೆ ಮಾಡಿದ್ದಕ್ಕೆ ಸಾರ್ಥಕ, ಪ್ರಾಮಾಣಿಕವಾಗಿ ಅವರು ಕಾಳಜಿ ಇದ್ರೆ ಯಾವಾಗ್ಲೂ ಆಗ್ಬಿಡ್ತಾ ಇದೆ, ಬಟ್ ಇದುವರೆಗೂ ಆಗಿಲ್ಲ. ಇದಿಷ್ಟು ಈ ಭಾಗದ ಗ್ರಾಮಸ್ಥರ ಮಾತು. ಅವರಿಗೆ ಮುಖ್ಯವಾಗಿ ಈ ಹಳ್ಳಕ್ಕೆ ಒಂದು ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಆಗಬೇಕು, ಅದಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಗ್ರಾಮಸ್ಥರ ಮಾತು. ಪ್ರತಿ ಬಾರಿಯೂ ಕೂಡ ನಾವು ನಿಂತಿರುವಂತ ಜಾಗ ಏನಿದೆ ಇದು ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಇಲ್ಲಿ ಸಾವು ನೋವುಗಳಾಗ್ತಾ ಇದೆ. ಎರಡೂ ತಿಮ್ಮಾಪುರ ಮತ್ತು ಕೋಟಮಚ್ಚಿಗಿ ಎರಡೂ ಗ್ರಾಮಕ್ಕಿರುವಂತಹ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ. ಯಾವುದೇ ರೀತಿಯಾಗಿರುವಂತಹ ವ್ಯವಹಾರ ಆ ಸಂದರ್ಭದಲ್ಲಿ ನಡೆಯೋದಿಲ್ಲ. ಹೀಗಾಗಿ ನಮಗೆ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿಕೊಡಿ ಅನ್ನುವಂಥದ್ದು ಇವರ 1-2 ವರ್ಷಗಳದ್ದಲ್ಲ, ಬರೋಬ್ಬರಿ ಸುಮಾರು 80ರಿಂದ 100 ವರ್ಷಗಳ ಇವರ ಹೋರಾಟ. ಇದುವರೆಗೂ ಕೂಡ ಅವರು ಹೋರಾಟ ಈಡೇರಲಿಲ್ಲ, ಅವರ ಮನವಿ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಬೇಸರದಿಂದ ಅವರೆಲ್ಲರೂ ಕೂಡ ನ್ಯೂಸ್ 18 ಮುಂದೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.